ಓಕೆ ಸ್ನೇಹಿತರೆ, ಇವತ್ತಿನ ಸಮಗ್ರ ಜೀವನ ಶೈಲಿಯಲ್ಲಿ ಇನ್ನು ಸ್ವಲ್ಪ ಟೆಕ್ನಿಕ್ಸ್ ಸ್ವರ ವಿಜ್ಞಾನದಲ್ಲಿ ತಿಳ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಎಲ್ಲರೂ. ರೈಟ್. ಸ್ವರ ವಿಜ್ಞಾನ ಮತ್ತು ಸಮಾಧಿ ಸಂಬಂಧಿತ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸಮಾಧಿ ಸಮಾಧಿ ಅಂದರೆ ನಿಮಗೆಲ್ಲ ಗೊತ್ತಿರೋ ವಿಷಯ. ಇದು ಅದ್ಭುತ ವಿಜ್ಞಾನ. ಸೊ ಒಂದು ವ್ಯಕ್ತಿ ಸಮಾಧಿ ಹೊಂದ್ತಾ ಇದೆ ಅಂದರೆ ಅಷ್ಟು ಈಜಿ ಇಲ್ಲ ಮಿತ್ರಳೆ. ಆದರೆ ಸಮಾಧಿ ಅಂದರೆ ಏನು? ಸಮಾಧಾನ ಸ್ಥಿತಿ ಅಂದರೆ ಎಲ್ಲ ಪ್ರಶ್ನೆಗಳಿಗೂ ನನಗೂ ಸಮಾಧಾನ ಸಿಕ್ತು. ಪ್ರಶ್ನೆಗಳಂದ್ರೆ ಏನು? ನಾನು ಯಾರು? ಎಲ್ಲಿಂದ ಬಂದಿದ್ದೀನಿ? ನಾನು ಸುತ್ತಮುತ್ತ ನಡೀತಾ ಇರೋಂಥದ್ದು ಏನಿದು? ಈ ಪ್ರಪಂಚ ಏನು? ಈ ಸೃಷ್ಟಿ ಏನು? ಸೃಷ್ಟಿ ರಹಸ್ಯಗಳೇನು? ನಾನು ಮರಣಾಂತರ ಏನಾಗತ್ತೆ ನನಗೆ? ಎಲ್ಲಿಗೆ ಹೋಗ್ತೀನಿ? ಇಡೀ ಈ ಜೀವನ ನಡೀತಾ ಇರೋದು ಏನಿದು ಅರ್ಥ ಮಾಡ್ಕೊಳೋದು, ಈ ಸೃಷ್ಟಿ ರಹಸ್ಯಗಳನ್ನ ಅರ್ಥ ಮಾಡ್ಕೊಳೋದಾಗ್ಲಿ, ಸುತ್ತಮುತ್ತಿರುವಂಥ ಎಲ್ಲ ಜೀವಿಗಳನ್ನ ಅರ್ಥ ಮಾಡ್ಕೊಳೋದಾಗ್ಲಿ, ನನ್ನ ಜೀವನ ಅರ್ಥ ಆಗತ್ತೆ, ನನ್ನ ಸುತ್ತಮುತ್ತ ಅರ್ಥ ಆಗತ್ತೆ, ಇಡೀ ಪ್ರಪಂಚವೇ ಅರ್ಥ ಆಗತ್ತೆ, ಈ ಸೃಷ್ಟಿನೂ ಪೂರ್ತಿ ಅರ್ಥ ಆಗತ್ತೆ, ಸೃಷ್ಟಿ ರಹಸ್ಯವನ್ನು ತಿಳ್ಕೊಳ್ಳೋಂಥ ಅವಕಾಶ ನಮ್ಗೆ ಸಿಗತ್ತೆ. ಅದೇ ಸಮಾಧಾನ ಸ್ಥಿತಿ, ಅದೇ ಸಮಾಧಿ ಸ್ಥಿತಿ. ಸ್ನೇಹಿತರೆ, ಸಮಾಧಿ ಸ್ಥಿತಿಯನ್ನು ಪತಂಜಲಿ ಮಹರ್ಷಿಯವರು ಅದ್ಭುತವಾದ ರೀತಿಯಲ್ಲಿ ನಿರ್ವಚನ ಮಾಡಿದ್ದಾರೆ. ಅಷ್ಟಾಂಗ ಯೋಗದಲ್ಲಿ ಅತಿ ಸುಲಭವಾದ ರೀತಿಯಲ್ಲಿ, ಅತಿ ಸ್ಪಷ್ಟವಾದ ರೀತಿಯಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಟನೇ ಹಂತ ಆಗತ್ತೆ. ಅದು ಅಂದರೆ 8th ಸ್ಟೇಜ್, ಲಾಸ್ಟ್ ಸ್ಟೇಜ್, ಫೈನಲ್ ಸ್ಟೇಜ್ ಅಲ್ವಾ ಸ್ನೇಹಿತರೆ? ಅದಕ್ಕೆ ಈ ಸ್ವರ ಹೇಗೆಂದರೆ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ವಿಷಯ ಸ್ನೇಹಿತರೆ. ಈ ಸ್ವರ ಅನ್ನೋದು, ಶ್ವಾಸ ಅನ್ನೋದು, ಇದು ಹೇಳ್ಬೇಕಂದ್ರೆ ನಮ್ಮ ಜೀವನದಲ್ಲಿ ಜನನ ಮರಣವನ್ನೇ ನಿಯಂತ್ರಣ ಮಾಡುವಂಥ ಶಕ್ತಿ ಇದಕ್ಕಿದೆ. ಯಾವುದಕ್ಕೆ? ಈ ಸ್ವರಕ್ಕೆ. ಅರ್ಥ ಮಾಡ್ಕೊಳ್ಳಿ. ಸೊ ಯಾಕಂದ್ರೆ ನೀವು ನೋಡ್ತಾ ಇರ್ತೀರಾ, ನಮಗೆ ಸ್ವರ ಇದ್ರೆ, ಸ್ವರ ನಡೀತಾ ಇದ್ರೆ ಶಿವ, ಸ್ವರ ಒಟ್ಟೋದ್ರೆ, ಸ್ವರ ಬಿಟ್ಟೋದ್ರೆ ಏನಾಗ್ತೀವಿ ನಾವು? ಶವ ಆಗ್ತೀವಿ. ಇಂಥ ವಿಷಯ ಇದು. ಅದಕ್ಕೆ ಏನಾಗಿದ್ರೆ ನಮ್ಮ ಯಾವುದೇ ಸ್ವರ ನಾವು ತಗೊತಾ ಇದೀವೋ ಅದೇ ಹೇಳ್ತೀವಲ್ಲ, ಉಚ್ಛ್ವಾಸ ನಿಶ್ವಾಸ. ಆದ್ರಿಂದ ನಾವು ಏನಾದರೂ ಸಾಧಿಸ್ಬೋದು, ಏನಾದರೂ ವ್ಯತಿರೇಕ ಮಾಡ್ಬೋದು. ಈಗ ಇಂದಿನ ತರಗತಿಯಲ್ಲಿ ಒಂದು ಹೇಳಿದ್ದೀನಿ ನಾನು, ಏನಂತ? ಸ್ವರನ ಉಪಯೋಗಿಸ್ಕೊಂಡು ಏನಾದರೂ ಅಟ್ರಾಕ್ಟ್ ಮಾಡ್ಬೋದು, ಏನಾದರೂ ರಿಪಲ್ಸ್ ಮಾಡ್ಬೋದು. ಅಂದರೆ ವ್ಯತಿರೇಕ ಮಾಡ್ಬೋದು, ದೂರ ಮಾಡ್ಬೋದು, ಇಲ್ಲ ಅಂದರೆ ಆಕರ್ಷಣೆ ಮಾಡ್ಬೋದು. ಅಂಥ ಶಕ್ತಿ ಈ ಸ್ವರಕ್ಕಿದೆ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ಸೊ ಅದಕ್ಕೆ ಒಂದು ವ್ಯಕ್ತಿಯ ಆಧ್ಯಾತ್ಮಿಕ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಈ ವಿಜ್ಞಾನ ಕಲಿಸ್ಕೊಡುವಾಗ, ಯಾವುದು ಆಧ್ಯಾತ್ಮಿಕ ವಿಜ್ಞಾನ ಕಲಿಸ್ಕೊಡುವಾಗ ಮೊಟ್ಟ ಮೊದಲನಾಗ ನಾವೇನು ಹೇಳ್ತೀವಿ ಅಂದರೆ ಯೋಗಾಸನಗಳು ಮಾಡಿ, ಯಮನಿಯಮ, ಅಫ್ಕೋರ್ಸ್ ಯಮನಿಯಮ ತುಂಬ ಪ್ರಾಧಾನ್ಯದು. ಆ ಯಮನಿಯಮ ಅನ್ನೋದು ಇಡೀ ಜೀವನ ಪರ್ಯಾಂತ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಹೋಗ್ಬೇಕಾಗತ್ತೆ. ಒಂದು ದಿವಸ ಬರೋದಲ್ಲ ಅದು. ಸೊ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಆ ವ್ಯಕ್ತಿಗೆ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಯೋಗಾಸನಗಳು ಅಭ್ಯಾಸ ಮಾಡಿ ಮೊಟ್ಟ ಮೊದಲನೇದಾಗಿ ಪ್ರಾಣಾಯಾಮ ಕಲಿಸ್ಕೊಡ್ತೀವಿ. ಪ್ರಾಣಾಯಾಮದಿಂದ ಏನಾಗತ್ತೆ, ಯಾರ್ಯಾರು ಪ್ರಾಣಾಯಾಮ ಡೀಪ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೋ ಅವರು ಅವರ ಶ್ವಾಸ, ಅವರ ಸ್ವರದ ಮೇಲೆ ಅತ್ಯಂತ ವಿಜ್ಞಾನವಂತರಾಗ್ತಾರೆ. ಅತ್ಯಂತ ಹೇಳ್ಬೇಕಂದ್ರೆ ಅತ್ಯಂತ ನಿಯಂತ್ರಣಗೊಳಿಸ್ಕೊಂತಾರೆ. ಅದೇ ರೀತಿಯಲ್ಲಿ ಯು ವಿಲ್ ಬಿಕಮ್ ಎ ಮಾಸ್ಟರ್ ಆಫ್ ದ ಬ್ರೆತ್ ಅಂತ ಆಗ್ತಾರೆ ಸ್ನೇಹಿತರೆ. ಇದು ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು. ಸೊ ಆ ರೀತಿಯಲ್ಲಿ ಒಂದು ವ್ಯಕ್ತಿ ಅವರ ಸ್ವರ ಹೇಳ್ಬೇಕಂದ್ರೆ ದಿ ಲೆಂತ್ ಆಫ್ ದ ಸ್ವರ ಅಂತ ಹೇಳ್ಬೋದು. ಅಂದರೆ ಆ ಸ್ವರದ ಹಲತೆ ಇದೆಯಲ್ಲ, ಆ ಸ್ವರದ ಹಲತೆ ಅಂದರೆ ಉಚ್ಛ್ವಾಸ ಆಗಲಿ ನಿಶ್ವಾಸ ಆಗಲಿ, ಈ ಸ್ವರದ ಹಲತೆ ಯಾರ್ಯಾರು ಅದನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಇರುತ್ತೋ ಅವರಿಗೆ. ಉದಾಹರಣೆಗೆ ನಾನು ಇನ್ಹಲೇಷನ್ ಮಾಡ್ತಾ ಇದ್ದೀನಿ ಅಂದರೆ ಶ್ವಾಸವನ್ನು ಒಳಗಡೆ ತಗೊತಾ ಇದ್ದೀನಿ. ಈ ಒಳಗಡೆ ತಗೊಳ್ಳೋದ ಶ್ವಾಸ ಅಂದರೆ ಉಚ್ಛ್ವಾಸ ನಿಶ್ವಾಸ. ಸೊ ಅವಾಗ ಏನಾಗತ್ತಂದ್ರೆ ಆ ಒಳಗಡೆ ತರುವಂಥ ಶ್ವಾಸ ಎಷ್ಟು ದೀರ್ಘವಾಗಿ ತಗೊತಾ ಇದ್ದೀನಿ, ಎಷ್ಟು ನಿಧಾನವಾಗಿ ತಗೊತಾ ಇದ್ದೀನಿ, ಮತ್ತೆ ಬಿಡುಗಡೆ ಮಾಡೋಂಥ ಶ್ವಾಸ ಎಷ್ಟು ನಿಧಾನವಾಗಿ ಆಚೆ ಕಡೆ ಬಿಡ್ತಾ ಇದ್ದೀನಿ. ಇದ್ರ ಮೇಲೆ ನಿಯಂತ್ರಣ ಇದೆಯಲ್ಲ, ಇದು ಅದ್ಭುತವಾದ ವಿಷಯ. ಯಾರು ಇದನ್ನು ನಿಯಂತ್ರಣ ತಿಳ್ಕೊಂತಾರೋ, ಪ್ರಾಕ್ಟೀಸ್ ಮಾಡ್ತಾರೋ, ಅಭ್ಯಾಸ ಮಾಡ್ತಾರೋ, ಅದ್ರ ಮೇಲೆ ಮಾಸ್ಟ್ರಿ ತಗೊಂತಾರೋ ಸ್ನೇಹಿತರೆ, ಅವ್ರಿಗೆ ಅನೇಕ ಸಿದ್ಧಿಗಳು ಲಭ್ಯವಾಗುತ್ತೆ. ಅದೇ ರೀತಿಯಲ್ಲಿ ಸೊ ಈ ಜಗತ್ತಲ್ಲಿ ಅನೇಕ ಸಾಧಕರು, ಅನೇಕ ಧ್ಯಾನಿಗಳು ಇದ್ರ ಮೇಲೆ, ಅವರ ಶ್ವಾಸದ ಮೇಲೆ ಒಂದು ಹೇಳ್ಬೇಕಂದ್ರೆ ಕಂಪ್ಲೀಟ್ ನಿಯಂತ್ರಣ ಅವ್ರ ಹತ್ರ ಇದೆ. ಅದಕ್ಕೆ ಸ್ನೇಹಿತರೆ ಅವರೆಲ್ಲ ಅದ್ಭುತ ಮಹಾನ್ ಯೋಗಿಗಳಾಗಿದ್ದಾರೆ. ಉದಾಹರಣೆಗೆ ಈಗಾಗಲೇ ನಾವು ತಿಳ್ಕೊತಾ ಇದ್ವಿ. ಸೊ ಆಂಧ್ರ ಪ್ರದೇಶದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಆಗ್ಬೋದು, ಕೈವಾರ ತಾತ ಆಗ್ಬೋದು, ಸರ್ವಜ್ಞ ಆಗ್ಬೋದು, ಬಸವಣ್ಣ ಆಗ್ಬೋದು, ಇವರೆಲ್ಲನೂ ಮಹಾನ್ ಯೋಗಿಗಳು. ಇವರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಅವರ ಸ್ವರದ ಮೇಲೆ
ಅವರ ಶ್ವಾಸದ ಮೇಲೆ ನಿಯಂತ್ರಣ ಅದ್ಭುತವಾದ ರೀತಿಯಲ್ಲಿ ಸಾಧಿಸಿದ್ದಾರೆ. ಅದಕ್ಕೆ ಅವರು ಅಂತ ಮಹಾನ್ ವ್ಯಕ್ತಿಗಳು, ಮಹಾನ್ ಯೋಗಿಗಳು ಆಗಿರೋದು. ಉದಾಹರಣೆಗೆ, ಸೊ ನಾವು ಒಂದು ಒಂದು ಸಣ್ಣದು ಒಂದು ಟೈಮರ್ ಇಟ್ಕೊಳ್ಳಿ. ಅಂದರೆ ಟೈಮರ್ ಅಂದರೆ ನಾವು ಏಲಕ್ಕೆ ಅಲಾರ್ಮ್ ಅಂತ ಇಟ್ಕೊಳ್ತೀವಲ್ಲ, ಅಲಾರಾಮ್ ಥರ ಇಟ್ಕೊಂಡ್ರೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಬೇಕಂದ್ರೆ ನಿಮ್ಮ ಸ್ವರ ಒಂದು ಇನ್ಹಲೇಷನ್ ಅಂದರೆ ಒಂದು ಒಳಗಡೆ ತಗೊಂತ ಶ್ವಾಸ, ಆಚೆ ಕಡೆ ಬಿಡುವಂಥ ಶ್ವಾಸಕ್ಕೆ ಎಷ್ಟು ಸಮಯ ಆಗತ್ತೆ ಅಂತ ತಿಳ್ಕೊಳ್ಳಿ ಬೇಕಾದ್ರೆ. ಇದು ಬೇಕಾದ್ರೆ ಟೆಸ್ಟ್ ಮಾಡಿ. ಈಗ ಟೆಸ್ಟ್ ಮಾಡಿಲ್ಲ ಅಂದರೆ ನೀವು ಆಮೇಲೆ ಟೆಸ್ಟ್ ಮಾಡ್ಕೊಳ್ಳಿ. ಒಳಗಡೆ ತಗೊಂಡು ಶ್ವಾಸ ನಾರ್ಮಲ್ ಆಗಿ ಒಂದು ಶ್ವಾಸ ಒಳಗಡೆ ತಗೊಂಡು ಆಚೆ ಕಡೆ ನಾರ್ಮಲ್ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಈ ರೀತಿಯಲ್ಲಿ, ಉದಾಹರಣೆಗೆ ಈ ಥರ ದೀರ್ಘವಾಗಿ ತಗೊಂಡಿದ್ವಿ, ಮತ್ತೆ ದೀರ್ಘವಾಗಿ ನಿಧಾನವಾಗಿ ಬಿಟ್ಟಿದ್ವಿ. ವಿಷ್ಣು ಮುದ್ರೆ ಹಾಕೊಂಡು ಈಗ ಮತ್ತೆ ಎಡಗಡೆ ಕ್ಲೋಸ್ ಮಾಡಿ ನಿಧಾನವಾಗಿ ಬಿಟ್ಟಿದ್ವಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ಮ್ಯಾಕ್ಸಿಮಮ್ ಅಂದರೆ ಒಂದು ಸಾಮಾನ್ಯ ವ್ಯಕ್ತಿ ಎಷ್ಟು ಮಾಡ್ಬೋದು ಗೊತ್ತಾ, ಒಂದು ಒಳಗಡೆ ತಗೊಂಡು ಹೊರಗಡೆ ಒಂದು ಸೈಕಲ್ ಅಂತ ಹೇಳ್ತೀವಿ ನಾವು, ಒಂದು ಸೈಕಲ್ ಆಫ್ ಬ್ರೆತ್, ಇನ್ಹಲೇಷನ್ ಎಕ್ಸಲೇಷನ್. ಇದಕ್ಕೆ ಎಷ್ಟಾಗತ್ತೆ ಅಂದರೆ ನಾರ್ಮಲ್ ವ್ಯಕ್ತಿ ಆದರೆ 20-40 ಸೆಕೆಂಡ್ ಮಾತ್ರ ಮಾಡಬಲ್ಲೆ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಆಯ್ತಾ? ಈಗ ಉದಾಹರಣೆಗೆ ಈ ಶ್ವಾಸ ಒಳಗಡೆ ತಗೊಂಡು ಹೊರಗಡೆ ಬಿಡುವಂಥ ಈ ಶ್ವಾಸವನ್ನು ಅದನ್ನು ಏನಾದರೂ ಹಲತೆ ಆ ಪರಿಣಾಮ ಅಂದರೆ ಆ ಒಳಗಡೆ ತಗೊಂಡು ಹೊರಗಡೆ ಬಿಡುವಂಥದ್ದು ನಿಧಾನ ಮಾಡುವಂಥ ವ್ಯಕ್ತಿಗಳಿಗೆ ಅದು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅಲ್ಲಿ ಅದ್ಭುತ ಫಲಿತಗಳು ಸಾಧಿಸ್ತೀವಿ. ಅಲ್ಲಿ ನಾವೇನಾಗ್ತೀವಿ, ಒಂದು ಮಹಾನ್ ಯೋಗಿಗಳಾಗಕ್ಕೆ ತಯಾರಾಗಕ್ಕೆ ಅವಕಾಶ ಸಿಗತ್ತೆ. ಅಂದರೆ ಅದೇ ಶ್ವಾಸದ ನಿಯಂತ್ರಣ. ನೋಡಿ ಹೇಗಂದ್ರೆ ನಾನು ಒಂದೊಂದು ಹೇಳ್ತಾ ಹೋಗ್ತೀನಿ. ಯಾವ ಸ್ಥಿತಿಯಲ್ಲಿ ನಾವು ಆ ಶ್ವಾಸ ಲೆಂತ್ ಹೇಗಿರ್ತದೆ ಅಂತ ನಾನು ಹೇಳಕ್ ಪ್ರಯತ್ನ ಮಾಡ್ತೀನಿ. ಒಂದು ಇನ್ಹಲೇಷನ್ ಅಂದರೆ ಒಳಗಡೆ ಹೋಗಿ ಹೊರಗಡೆ ಬರುವಂಥದ್ದು ಒಂದು 45 ಸೆಕೆಂಡ್ ಯಾರಾದರೂ ಮಾಡಿದರೆ, ಅರ್ಥ ಆಯ್ತಾ? ಈಗಾಗಲೇ ನಾನು ಹೇಳ್ತಾ ಇದ್ದೆ, ಸಾಮಾನ್ಯ ವ್ಯಕ್ತಿ 20-40 ಸೆಕೆಂಡ್ ಮಧ್ಯದಲ್ಲಿ ಮಾಡ್ತಾರೆ. ಒಂದು 45 ಸೆಕೆಂಡ್ ಯಾರು ಮಾಡ್ತಾರೋ ಒಳಗಡೆ ತಗೊಂಡು ನಿಧಾನವಾಗಿ ಹೊರಗಡೆ ಬೀಳುವಂಥದ್ದು, ಅದು ಮಾಡಿದರೆ ಸ್ನೇಹಿತರೆ ಅದನ್ನು ಪ್ರತ್ಯಾಹಾರ ಸ್ಥಿತಿಯಲ್ಲಿ ಇದೆ ನಮ್ಮ ಮೈಂಡು ಅಂತ ಅರ್ಥ. ನಾವು ಎಲ್ಲಿದ್ದೀವಿ ಈಗ? ಪ್ರತ್ಯಾಹಾರ ಸ್ಥಿತಿ. ನಾರ್ಮಲ್ ಆಗಿ ಹೀಗೆ ಇಟ್ಕೋತೀವಿ, ಅನುಲೋಮ ವಿಲೋಮ ಈ ಥರ ಮಾಡ್ತೀವಿ. ಎಡಗಡೆ ತಗೊಂಡು ಎಡಗಡೆ ಬಿಡೋದು, ಬಲಗಡೆ ಬಿಡೋದು, ಬಲಗಡೆ ತಗೊಂಡು ಎಡಗಡೆ ಬಿಡೋದು. ಈ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತಾ ಹೋಗ್ತೀವಿ ಅಲ್ವಾ? ಆ ಪ್ರಾಣಾಯಾಮವನ್ನೇ ನಾವು ಹೇಗೆ ಕಲ್ಸ್ಕೊಡ್ತೀವಿ ಅಂತಂದ್ರೆ ನಿಧಾನವಾಗಿ ನಿಧಾನವಾಗಿ ನಿಮ್ಮ ಮೈಂಡನ್ನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ದಾಟಿಸ್ಬೇಕಂದ್ರೆ ಅಲ್ವಾ? ಈಗ ಒಂದು ಎಚ್ಚರಿಕೆ ಮೈಂಡು ಅನುಲೋಮ ವಿಲೋಮ ಮಾಡುವಾಗ ಸ್ವಲ್ಪ ಸ್ಲೋ ಆಗತ್ತೆ. ನೋಡಿ, ಶ್ವಾಸ ಸ್ವರ ಯಾವಾಗ ಯಾವ ರೀತಿಯಲ್ಲಿ ಸ್ಲೋ ಆಗ್ತಾ ಹೋಗ್ತದೋ ಅದೇ ರೀತಿಯಲ್ಲಿ ನಾವು ಮೈಂಡು ಸಹ ವಿಧ ವಿಧ ಹಂತಗಳು ದಾಟೋಗ್ತದೆ. ಅಂದರೆ ವಿಧ ವಿಧ ಡೈಮೆನ್ಷನ್ಸ್ ದಾಟೋಗ್ತದೆ ಮೈಂಡು. ಹೇಗೆ? ಈಗ ಅನುಲೋಮ ವಿಲೋಮ ಉದಾಹರಣೆಗೆ ಮಾಡ್ತಾ ಇದ್ವಿ, ಅವಾಗಲೇ ಸ್ವಲ್ಪ ಮೈಂಡ್ ನಿಧಾನ ಆಯಿತು, ಆಲೋಚನೆ ನಿಧಾನ ಆಯಿತು. ಅರ್ಥ ಆಯ್ತಾ? ಈಗ ನಾನು ಇದೇ ಶ್ವಾಸವನ್ನು ಈ ರೀತಿಯಲ್ಲಿ ನೋಡಿ 45 ಸೆಕೆಂಡ್ ನಿಧಾನವಾಗಿ ತಗೋತೆ. ಒಂದು 45 ಸೆಕೆಂಡ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ಟೈಮರ್ ಇಟ್ಕೊಳ್ಳಿ ಎಷ್ಟು ನಿಧಾನವಾಗತ್ತೋ ಶ್ವಾಸ. ಅವಾಗ ಆಗೋದೇನೆಂದ್ರೆ ನಮ್ಮ ಮೈಂಡ್, ನಮ್ಮ ಮನಸ್ಸು ಪ್ರತ್ಯಾಹಾರದಲ್ಲಿ ಎಂಟರ್ ಆಗತ್ತೆ. ಅಂದರೆ ಪ್ರತ್ಯಾಹಾರ ಅಂದ್ರೆ ಏನು? ಪ್ರತ್ಯಾಹಾರ ಅಂದರೆ ಸ್ನೇಹಿತರೆ ಎಲ್ಲ ಇಂದ್ರಿಯಗಳನ್ನು ಸಂಕೋಚ ಮಾಡೋದು, ಎಲ್ಲ ಇಂದ್ರಿಯಗಳನ್ನು ಬಂದ್ ಮಾಡಿ ನಮ್ಮ ಒಳಗಡೆ ನಮ್ಮ ಆಂತರದಲ್ಲಿರುವಂಥ ಇಂದ್ರಿಯಗಳನ್ನು ಪ್ರಚೋದನೆ ಮಾಡೋದು. ಆ ಸ್ಥಿತಿಗೆ ಹೋಗುತ್ತೆ ಮೈಂಡ್. ಅಲ್ಲಿ ಏನಾಗುತ್ತೆ ಗೊತ್ತಾ, ನಮಗೆ ಪ್ರತ್ಯಾಹಾರ ಸಿಗತ್ತೆ. ವಾಟ್ ಇಸ್ ಪ್ರತ್ಯಾಹಾರ? ಅಪೋಸಿಟ್ ಫುಡ್. ಏನು ಸಿಗತ್ತೆ ಪ್ರತ್ಯಾಹಾರ ಅಂದ್ರೆ? ಆಹಾರ ಅಂದ್ರೆ ಏನು? ಭೌತಿಕ ಆಹಾರ. ಪ್ರತ್ಯಾಹಾರ ಅಂದ್ರೆ ಏನು? ಶ್ವಾಸಾಹಾರ. ಅದೇ ಕಾಸ್ಮಿಕ್ ಎನರ್ಜಿ ಅಲ್ಲಿ ಲಭ್ಯವಾಗ್ತಾ ಹೋಗ್ತದೆ. ಆಯ್ತಾ? ಈಗ ಒಂದು ಸೈಕಲ್ ಅಂದ್ರೆ ಒಂದು ಶ್ವಾಸ ಒಳಗಡೆ ತಗೊಂಡು ಹೊರಗಡೆ ಬಿಡುವಂತ ಈ ಸ್ವರವನ್ನು 1 ನಿಮಿಷವರೆಗೂ ಮಾಡಿದಂತೆ ಇಟ್ಕೊಳ್ಳಿ. 1 ನಿಮಿಷ, 45 ನಿಮಿಷದಿಂದ ಇನ್ನೊಂದು 15 ಸೆಕೆಂಡ್ ಹೆಚ್ಚು ಮಾಡಿದ್ರೆ ಏನಾಗತ್ತೆ? 1 ನಿಮಿಷ ಆಗತ್ತೆ. ಆ 1 ನಿಮಿಷ ಮಾಡುವಂತ ವ್ಯಕ್ತಿಗಳಿಗೆ ಏನಾಗತ್ತೆ ಗೊತ್ತಾ? ಆ ಸ್ಥಿತಿ ನಮ್ಮ ಈ ಮನೋಸ್ಥಿತಿ, ಮನಸ್ಸಿನ ಸ್ಥಿತಿ ಧಾರಣ ಸ್ಥಿತಿಗೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ಧಾರಣ ಸ್ಥಿತಿಗೆ. ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಆ ಧಾರಣ ಸ್ಥಿತಿ ಗೊತ್ತಲ್ಲ ನಿಮ್ಗೆ? ಪ್ರತ್ಯಾಹಾರ ಆದ್ಮೇಲೆ ನಾವು ಯಥೇಚ್ಛವಾಗಿ ಕಾಸ್ಮಿಕ್ ಎನರ್ಜಿ ತಗೊಂತ ನಮ್ಮ ಆಂತರಿಕ
ಆಂತರಿಕ ಇಂದ್ರಿಯಗಳನ್ನು ಪ್ರಚೋದನೆ ಮಾಡಿಕೊಂಡು ಆಂತರಿಕ ಆಂತರಿಕ ದೃಶ್ಯಗಳನ್ನ ನೋಡ್ತಾ, ಆಂತರಿಕ ಶಬ್ದಗಳನ್ನ ಕೇಳಿಸ್ಕೊಂತ, ಆಂತರಿಕ ಆ ಶ್ರವಣ ಕೇಳಿಸ್ಕೊಂತ ಆ ರೀತಿಯಲ್ಲಿ ಹೋಗ್ತಾ ಹೋಗ್ತಾ ಇದ್ರೆ ಅದನ್ನೇ ಧಾರಾಳವಾಗಿ ಮಾಡ್ತಾ ಇದ್ರೆ ಅದೇ ನಾವು ಧಾರಣ ಅಂತ ಕರಿತೀವಿ ಸ್ನೇಹಿತರೆ. ಅವಾಗ ನಮಗೆ ಬಾಹ್ಯ ಪ್ರಪಂಚ ಇಲ್ಲ, ಬಾಹ್ಯ ಪ್ರಪಂಚ ಯಾವಾಗಲೂ ಒಟ್ಟೋಗಿದೆ. ಅರ್ಥ ಆಯ್ತಾ? ಅದು ಧಾರಣ ಸ್ಥಿತಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಇದೇ ಇನ್ಹಲೇಷನ್ ಎಕ್ಸಲೇಷನ್ ಅಂದ್ರೆ ಈ ಶ್ವಾಸ ಇನ್ನೂ ನಿಧಾನವಾಗಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಎಷ್ಟು? 1.5 ನಿಮಿಷ ಶ್ವಾಸ ಅಷ್ಟು ನಿಧಾನವಾಗಿ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಸ್ನೇಹಿತರೆ ಏನಾಗತ್ತೆ? ಸೊ ಆಗುವಂಥದ್ದೇ ಅದೇನು? ಧ್ಯಾನ. ಧ್ಯಾನ ಆಟೋಮೆಟಿಕ್ ಆಗತ್ತೆ. ಈ ಫಸ್ಟ್ ಮೊದಲನೇ 2 ನಮ್ಮ ಪ್ರಾಣಾಯಾಮದಲ್ಲೇ ಆ ರೀತಿಯಲ್ಲಿ ನಿಯಂತ್ರಣ ಮಾಡ್ಕೊಂತ ಹೋದ್ರೆ ಅಲ್ವಾ, ನಾವು 3ನೇ ಸ್ಥಿತಿಗೆ ಎಂಟರ್ ಆಗ್ತೀವಿ. ಅದೇ ಧ್ಯಾನದಲ್ಲಿ 1.5 ನಿಮಿಷದಲ್ಲಿನೂ ಅಂದ್ರೆ ಅಷ್ಟು ದೀರ್ಘವಾದ ಆಳವಾದ ಸ್ಥಿತಿಯಲ್ಲಿ ನಾವು ಹೋಗ್ತೀವಿ, ಪ್ರಯಾಣ ಮಾಡ್ತಾ ಇರ್ತೀವಿ, ಆಂತರಿಕ ಪ್ರಯಾಣ ಆಗ್ತಾ ಇರ್ತದೆ. ಅವಾಗ 1.5 ನಿಮಿಷಕ್ಕೂ 1 ಸೈಕಲ್ ಕಂಪ್ಲೀಟ್ ಆಗುತ್ತೆ ಅಷ್ಟೇ. ಒಳಗಡೆ ಹೋಗೋದು, ಹೊರಗಡೆ ಬರುವಂತ ಶ್ವಾಸ ಅಷ್ಟು ನಿಧಾನವಾಗಿ ಆಗ್ತಾ ಇರ್ತದೆ. ಅರ್ಥ ಆಯ್ತಾ? ಸೊ ಇದು ಧ್ಯಾನ ಸ್ಥಿತಿ. ಇದೇ ರೀತಿಯಲ್ಲಿ ಇನ್ನು ಸ್ವಲ್ಪ ಅದನ್ನು ಹೇಳಿದ್ರೆ, ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ರೆ ಏನಾಗುತ್ತೆ ಗೊತ್ತಾ? 2.5 ನಿಮಿಷ ಮಾಡಿದ್ರೆ, ಒಂದು ಶ್ವಾಸ ಒಳಗಡೆ ಹೋಗಿ ಹೊರಗಡೆ ಬರೋಂಥ ಶ್ವಾಸ 2.5 ನಿಮಿಷ ಮಾಡಿದ್ರೆ ಸ್ನೇಹಿತರೆ, ಅದು ನೇರವಾಗಿ ಸಮಾಧಿ ಸ್ಥಿತಿ ಆಗತ್ತೆ. ನೋಡಿ, ಸಮಾಧಿ ಸ್ಥಿತಿಯಲ್ಲಿ ನಾವು ಹೋಗ್ತೀವಿ. ಆ ಸಮಾಧಿ ಸ್ಥಿತಿ ಅನ್ನೋದು ಸ್ನೇಹಿತರೆ, ಸಮಾಧಿ ಸ್ಥಿತಿ ಅಂದ್ರೆ ನೀವು ನಿಮ್ಮ ಸ್ವರದ ಮೇಲೆ ಅದ್ಭುತ ಮಾಸ್ಟರಿ ಸಾಧಿಸಿದಿರಿ ಅಂತ ಅರ್ಥ. ಯು ಬಿಕೇಮ್ ಎ ಮಾಸ್ಟರ್ ಆಫ್ ದ ಬ್ರೆತ್ ಅಂತ ಅರ್ಥ. ಅದು ಅರ್ಥ ಮಾಡ್ಕೊಳ್ಳಿ. ಯಾವಾಗ ನೀವು ಈ ನಿಮ್ಮ ಶ್ವಾಸದ ಮೇಲೆ ನಿಮ್ಮ ಶ್ವಾಸಕ್ಕೆ ನೀವು ಮಾಸ್ಟರ್ ಆಗ್ತಿರೋ, ಈ ಪ್ರಪಂಚದಲ್ಲಿ ಪ್ರತಿಯೊಂದು ನಡೆಯುವಂಥ, ನಿಮ್ಮ ಸುತ್ತಮುತ್ತ ನಡೆಯುವಂಥ ಯಾವುದೇ ಪರಿಸ್ಥಿತಿ ಇರಲಿ, ಅದೊಂಥರ ನಿಮಗೆ ಸ್ಲೋ ಮೋಷನ್ ಥರ. ಅದೇನು ನಿಮಗೆ ಯಾವುದೇ ರೀತಿಯಲ್ಲಿ ನಿಮಗೆ ಪ್ರಭಾವ ಕೊಡಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂದರೆ ಅತ್ಯಂತ ಒಂದು ವೈರಾಗ್ಯ ಸ್ಥಿತಿಯಲ್ಲಿ, ವೈಭೋಗ ಸ್ಥಿತಿಯಲ್ಲಿ ನಾವು ನಮ್ಮ ಜೀವನವನ್ನು ನಡೆಸ್ಕೋಬಹುದು. ನಿಮಗೆ ಪ್ರತಿಯೊಂದು ಅರ್ಥ ಆಗತ್ತೆ, ಸುತ್ತು ನಡೆಯುವಂಥ ಎಲ್ಲ ವಿಷಯಗಳು ಅರ್ಥ ಆಗತ್ತೆ. ಈಗಾಗಲೇ ಹೇಳಿದಲ್ಲ, ಸಮಾಜ ಸ್ಥಿತಿಗೆ ಯಾರು ಹೋಗ್ತಾರೋ, ಇದು ನಾವು ನೋಡಿ ಆನಾಪಾನ ಸತಿಯಲ್ಲಿ ನಿಧಾನವಾಗಿ ಕೂತ್ಕೊಂಡು ಶ್ವಾಸವನ್ನು ಶ್ವಾಸವನ್ನೇ ಗಮನಿಸ್ತಾ ಹಂತವಾಗಿ ನಿಧಾನವಾಗಿ ನಾವು ಆ ರೀತಿಯಲ್ಲಿ ಹೋಗುವಾಗ ಸುಖಮಯ ಪ್ರಾಣಾಯಾಮ ಮಾಡಿಕೊಂಡು, ಅಲ್ಲಿಂದ ನಿಧಾನವಾಗಿ ಪ್ರತ್ಯಾಹಾರ ಮಾಡಿಕೊಂಡು, ಪ್ರತ್ಯಾಹಾರದಿಂದ ಧಾರಣಕ್ಕೆ ಹೋಗಿ, ಧಾರಣದಿಂದ ಧ್ಯಾನಕ್ಕೆ ಹೋಗಿ, ಧ್ಯಾನ ಇನ್ನೂ ಹೆಚ್ಚು ಮಾಡ್ತಾ ಹೋದ್ರೆ, ಅದೇ ಶ್ವಾಸವನ್ನು ಗಮನಿಸ್ತಾ ಗಂಟೆಗಳೆಲ್ಲ ಕೂತ್ಕೊಂಡಿದ್ರೆ, ಒಂದು ದಿನಗಳೆಲ್ಲ ಕೂತ್ಕೊಂಡಿದ್ರೆ ನಿಧಾನವಾಗಿ ಸಮಾಜ ಸ್ಥಿತಿಗೆ ಹೋಗ್ತೀವಿ. ಅದೇ ಅತ್ಯಂತ ವೈಭೋಗ, ಅತ್ಯಂತ ವೈರಾಗ್ಯ ಸ್ಥಿತಿ ಅಂತ ನಮ್ಗೆಲ್ಲರೂ ಗೊತ್ತಿರೋ ವಿಷಯ ಸ್ನೇಹಿತರೆ. ಈ ರೀತಿಯಲ್ಲಿ ಆಗತ್ತೆ. ಸೊ ಈ ರೀತಿಯಲ್ಲಿ ಅನೇಕ ಸಾಧಕರು, ಅನೇಕ ಸಂತರು, ಅರ್ಥ ಆಯ್ತಾ, ಈ ಸ್ವರ ಸಿದ್ಧಿ ಅನ್ನೋದು ಅವರಿಗೆ ಲಭ್ಯವಾಗಿದೆ. ಅದಕ್ಕೆ ಅವರ ಶ್ವಾಸದ ಮೇಲೆ ಎಷ್ಟು ನಿಯಂತ್ರಣ ಇರ್ತದೆ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅಷ್ಟು ಅದ್ಭುತವಾದ ನಿಯಂತ್ರಣ ಇರ್ತದೆ ಅವರಿಗೆ ಶ್ವಾಸದ ಮೇಲೆ. ನಿಲ್ಲಿಸ್ತಾರೆ, ಚೇಂಜ್ ಮಾಡ್ತಾರೆ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಮಾಡ್ಕೊಡುವಾಗ ಸಾವು ಅಂದ್ರೆ ಜನನ ಮರಣದ ಮೇಲೇನೂ ಅವರು ಅದ್ಭುತವಾದ ಪ್ರಗತಿ ಸಾಧಿಸ್ತಾರೆ ಸ್ನೇಹಿತರೆ. ಯಾವಾಗ ಮರಣ ಹೊಂದಬೇಕು, ಅರ್ಥ ಆಯ್ತಾ, ಶ್ವಾಸಗಳನ್ನು ಕಡಿಮೆ ಮಾಡಿಕೊಂಡು ಹೆಚ್ಚು ಶ್ವಾಸ ತಗೊಂಡಿರದೆ ಆ ರೀತಿಯಲ್ಲಿ ಮಾಡ್ಕೊಳ್ಳುವಾಗ ಅವರ ಜೀವನ ಯಾವಾಗ ಬಿಡಬೇಕಾಗತ್ತೆ, ಎಷ್ಟು ದಿವಸಗಳಲ್ಲಿ, ಎಷ್ಟು ವರ್ಷಗಳು ಇಟ್ಕೋಬೇಕಾಗತ್ತೆ, ಪ್ರತಿಯೊಂದು ಅವರೇ ನಿಯಂತ್ರಣ ಮಾಡ್ಕೊತಾರೆ ನೋಡಿ. ಅದಕ್ಕೆ ಈ ಸ್ವರ ಸಿದ್ಧಿ ಯಾರಿಗೆ ಸಿಗತ್ತೋ, ಅಂದ್ರೆ ಈ ಅದ್ಭುತವಾದ ಈ ಸ್ವರ ಸಿದ್ಧಿ, ಶ್ವಾಸದ ಮೇಲೆ ನಿಯಂತ್ರಣ ಸಿಗೋದು ಈ ರೀತಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡುವಾಗ ಸ್ನೇಹಿತರೆ, ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ ಈ ಪ್ರಾಣಾಯಾಮವನ್ನು ಈ ರೀತಿ ಎಲ್ಲಂತ ವಿಧಾನದಲ್ಲಿ ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರೆ ಏನಾಗತ್ತೆ ಅಂದ್ರೆ ಅವ್ರಿಗೆ ಸ್ವರಸಿದ್ಧಿ ಲಭ್ಯವಾಗತ್ತೆ. ಸ್ವರಸಿದ್ಧಿ ಯಾರಿಗೆ ಲಭ್ಯವಾಗತ್ತೋ ಖಂಡಿತ ಜನನ ಮರಣದ ಮೇಲೆ ಖಂಡಿತ ನಿಯಂತ್ರಣ ನಿಮಗೆ ಸಿಗತ್ತೆ. ಅರ್ಥ ಆಯ್ತಾ? ಆ ಸಿಗುವಂತ ಸ್ಥಿತಿಯನ್ನು ನಾವೇನಂತ ಕರಿತೀವಿ ಅಂದ್ರೆ ಸಮಾಧಿ ಸ್ಥಿತಿ ಅಂತ ಹೇಳ್ತೀವಿ. ನಾವು ನೋಡ್ತಾ ಇರ್ತೀವಿ ಅನೇಕ ಗುರುಗಳು, ಅಂದ್ರೆ ಕೈವಾರ ತಾತ ಆಗ್ಬೋದು, ವೀರ ಬ್ರಹ್ಮೇಂದ್ರ ಸ್ವಾಮಿ ಆಗ್ಬೋದು, ಎಸ್ ನಾನೀಗ ಸಮಾಧಿಗೆ ಹೋಗ್ತಾ ಇದ್ದೀನಿ, ನನ್ನ ಮೇಲೆ ಮುಚ್ಚಿಬಿಡಿ, ನಾನು ಒಳಗಡೆ ಹೋಗಿ ಕೂತ್ಕೊಂತೀನಿ, ಮುಚ್ಚಿಬಿಡಿ ಅಂತ ಹೇಳ್ತಾರೆ. ಅವ್ರು ಎಲ್ಲಿರ್ತಾರೆ ಗೊತ್ತಾ? ಸಮಾಧಿ ಸ್ಥಿತಿಯಲ್ಲಿ ಪ್ರಾಣಾಯಾಮ ಮಾಡ್ಕೊತ ಇರ್ತಾರೆ ಅಷ್ಟೇ. ಅವರು ಪ್ರಾಣಾಯಾಮ ಮಾಡಿಕೊಂಡು ಪೂರ್ತಿ ಎಷ್ಟು ಕಾಲ ಬೇಕಂದ್ರೆ ಅಷ್ಟು ಕಾಲ ಆ ದೇಹದಲ್ಲೇ ಇರ್ತಾರೆ. ನೋಡಿದ್ರಾ? ಇದು ಅದ್ಭುತವಾದ ವಿಷಯ ಸ್ನೇಹಿತರೆ, ಅರ್ಥ ಮಾಡ್ಕೋಬೇಕು ನಾವು. ಸೊ ಈ ರೀತಿಯಲ್ಲಿ ಈ ಸ್ವರ ಸಿದ್ಧಿಯನ್ನು ಉಪಯೋಗಿಸಿ ಸಮಾಧಿಯನ್ನು ಹೇಗೆ ಹೊಂದೋದಂತ ನಿಮಗೆ ಈ ವಿಷಯ ನಾನು ತಿಳಿಸೋಕೆ ಪ್ರಯತ್ನ ಮಾಡಿದ್ರಿ. ಇದೆಲ್ಲ ಎಲ್ಲರೂ ಸೊ
ಆದಷ್ಟು ಇದನ್ನು ಮತ್ತೆ ಮತ್ತೆ ಮರಣ ಮಾಡಿಕೊಂಡು ಈ ವಿಜ್ಞಾನವನ್ನು ತಗೋಬೇಕಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ನೀವು ಕೇಳಿಸ್ಕೊಂಡಿದ್ದಕ್ಕೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.